ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತು ಶುಭ ಮನಸ್ಸು ಲೋಕಕ್ಕೆ ಸ್ವಾಗತ. ಏನಿವತ್ತು ಕಾಮಧೇನು ತೋರಿಸ್ತಾ ಇದ್ದೀವಿ ಅಂತ ಹೇಳ್ತಾ ಇದ್ದೀರಾ. ನಮ್ಮ ಮನೆ ಮುಂದೆ ನಮ್ಮ ಕಾಮಧೇನು ಬಂದುಬಿಟ್ಟಿತ್ತು. ಇದು ಬೇರೆ ಯಾರ್ದು ಅಲ್ಲ, ನಮ್ಮ ಓರ್ಗಿತ್ತಿಯವ್ರದ್ದು ಆಕಳ ಅಂತ ಹೇಳ್ಬೋದು. ಇವತ್ತು ಬೆಳಗ್ಗೆ ನಮ್ಮ ಮನೆ ಹತ್ತಿರ ಬಂದುಬಿಟ್ಟಿರೋದ್ರಿಂದ ವಿಡಿಯೋ ಮಾಡಿದ್ದೆ ಇದನ್ನು. ಅದ್ರ ಜೊತೆಗೆ ಎಮ್ಮೆ ಕರು ಮತ್ತು ಆಕಳ ಕರುನು 4 ಬಂದಿದ್ವು. ಇಲ್ಲಿ ನಮ್ಮ ಮನೆ ಹತ್ರನ ಹುಲ್ಲು ಚೆನ್ನಾಗಿ ಬೆಳೆದಿರೋದನ್ನು ತಿನ್ನೋದಕ್ಕೆ ಅಂತಲೇ ಬಂದಿದ್ವು. ಬೆಳಿಗ್ಗೆನೆ ಕಾಮಧೇನು ನೋಡಿರೋದು ತುಂಬ ಇಷ್ಟ ಆಯಿತು. ಮನಸ್ಸಿಗೆ ಒಂಥರ ಖುಷಿ ಆಯಿತು. ಏಕಂತಂದರೆ ಎಲ್ಲರಿಗೂ ಶುಭವಾಗಲಿ ಅನ್ನೋ ಕಾಮಧೇನುವೇ ನಮ್ಮ ಮನೆ ಬಾಗಿಲಿಗೆ ಬಂದಿದೆ ಅಂದರೆ ತುಂಬ ಖುಷಿ ಆಯಿತು. ಇವತ್ತು ಯಾವ ರಂಗೋಲಿ ಹಾಕಿದ್ದೇನೆ ಅಂತ ನೋಡೋಣ ಬನ್ನಿ. ರಂಗೋಲಿ ಹಾಕಿಬಿಟ್ಟು ಬಂದು ಸ್ನಾನ ಗಿನ ಆದಮೇಲೆ ಪೂಜೆ ಇದೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ತಿಂದ್ವಿ. ಬ್ರೇಕ್ಫಾಸ್ಟ್ ಆದ ನಂತರ ನಿನ್ನೆ ರಾತ್ರಿ ಅಂತ ಸೋಸ್ಕೊಂಡಿರೋ ಚೌಳಿಕಾಯಿಗಳನ್ನು ಹುರ್ಕೊಂಬಂದ್ರಾಯಿತು ಅಂತ ಹಿಂದ್ಗಡೆ ಇರುವಂತಹ ನಾವು ಕಟ್ಟಿಗೆ ಒಲೆ ಮೇಲೆ ಹೋದ್ವಿ. ಅಲ್ಲಿ ಹೋಗಿ ಅವನ್ನೆಲ್ಲ ಹುರ್ಕೊಂಡು ಬಂದೆ. ಅವು ಚೌಳಿಕಾಯಿ ಪಲ್ಯ ರೊಟ್ಟಿ ಜೊತೆಗೆ ಎಲ್ಲರ ಜೊತೆಗೇನು ಭಾಳ ಇಷ್ಟ ಆಗುತ್ತೆ. ಉತ್ತರ ಕರ್ನಾಟಕದವ್ರಂತೂ ಇದನ್ನು ಭಾಳ ಇಷ್ಟಪಟ್ಕೊಂಡು ತಿಂತಾರೆ. ಅದು ಜವಾರಿ ಚೌಳಿಕಾಯಿ ಪಲ್ಯ ಅಂದರೂ ಭಾಳ ಇಷ್ಟ ಆಕತಿ. ಇದನ್ನು ತೊಳ್ಕೊಂಡಿದ್ರಿಂದ ಇದ್ರಾಗ ಒಂದು ಸ್ವಲ್ಪ ನೀರು ನೀರು ಉಳಿದಿಂದ ಮತ್ತು ಆಮೇಲೆ ಎಣ್ಣೆ ಹಾಕಿ ಹುರ್ಕೊಂಡು ತಗೊಂಬಂದ್ಬಿಟ್ಟು ನೀರಿನ ಗುಂಡಿ ಮಗ ಕಾಲೇಜ್ಗೆ ಹೋಗೋ ಸಂಬಂಧ ನೀರಿನ ಗುಂಡಿ ಇಟ್ಬಿಟ್ಟು ಒಳಗಡೆ ಪಲ್ಯ ಮಾಡೋಕ್ಕಂತ ಬಂದೆ. ನೋಡಿ ಇಲ್ಲಿ ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಅದಕ್ಕೆ ಸಾಸಿವೆ ಜೀರಿಗೆ ಹಾಕಿ ನಂತರ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಆಮೇಲೆ ಹಸಿಮೆಣಸಿನ್ಕಾಯಿ ಕರಿಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಕೈ ಆಡಿಸಿ ಆಮೇಲೆ ಹುರ್ಕೊಂಡಿರುವಂತಹ ಚೌಳಿಕಾಯನ್ನು ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನಂತರ ಉಳಿದಿರುವಂಥ ಮಸಾಲೆಗಳನ್ನೆಲ್ಲ ಹಾಕಬೇಕಾಗಿತ್ತು. ಚೌಳಿಕಾಯಿ ಪಲ್ಯ ಅನ್ನಕ್ಕಿಂತ ರೊಟ್ಟಿ ಜೊತೆ ಅಂತೂ ಭಾಳ ರುಚಿಯಾಗಿರ್ತೈತಿ. ನೋಡಿ ಹುರ್ಕೊಂಡಿರುವಂಥ ಚೌಳಿಕಾಯಿಗಳನ್ನ ಡಬ್ರಿ ಒಳಗೆ ಹಾಕಿಟ್ಟಿದ್ದೀನಿ. ನಾನು ಸಣ್ಣ ಡಬ್ರಿಗಳನ್ನೇ ಜಾಸ್ತಿ ಬಳಸೋದು, ಗ್ಯಾಸ್ ಮೇಲದು ಎಲ್ಲ ಒಲೆ ಮೇಲೆಲ್ಲ. ನೋಡಿ ಇಲ್ಲಿ ಅದು ಬೇಯಲಿಕ್ಕೆ ಕುದ್ಕೊಳ್ಳೋಕ್ಕೆ ಕರೆಕ್ಟ್ ಆಗುತ್ತೆ ಇದರಲ್ಲಿ. ಅದಕ್ಕೆ ಹೀಗಾಗಿ ಇಂಥದ್ರಲ್ಲೇ ಬೇಯಿಸೋದು. ಇದಕ್ಕೆ ಇವಾಗ ಉಳಿದಿರೋಂಥ ಮಸಾಲೆಗಳನ್ನೆಲ್ಲ ಸೇರಿಸೋಣ. ಇದನ್ನು ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಉಳ್ಳಾಗಡ್ಡಿ ಆಮೇಲೆ ಇದನ್ನು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ ಅದರಲ್ಲಿ ಅರಿಶಿನ ಉಪ್ಪು ಮತ್ತು ಇದಕ್ಕೆ ಗುರಳ್ ಪುಡಿ ಬೇಕೇ ಬೇಕು. ಗುರಳ್ ಪುಡಿ ಇದ್ರೇ ಈ ಪಲ್ಯ ರುಚಿಯಾಗಿರ್ತೈತಿ, ಇಲ್ಲಾಂದರೆ ಇಲ್ಲ. ಬೆಲ್ಲ ಅಂತೂ ನಮ್ಮ ಮನೆಯಲ್ಲಿ ನಾವು ಕಾಯಿ ಪಲ್ಯಗಳಿಗೆ ಹಾಕಿ ಬಿಡ್ತೀವಿ, ಕಾಳು ಪಲ್ಯಗಳಿಗೆ ಹಾಕೋದಿಲ್ಲ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನೀರು ಹಾಕಿ ಬೇಯಿಸ್ಲಿಕ್ಕೆ ಇಟ್ಬಿಟ್ಟೆ. ನೋಡಿ ಬೆಂದಿದೆ, ಇವಾಗ ಕುದಿತಾ ಇದೆ. ಇವಾಗ ಆಲ್ಮೋಸ್ಟ್ ಇದು ಬೆಂದಾಗಿದೆ. ಚೌಳಿಕಾಯಿ ಪಲ್ಯ ರೆಡಿ ಆದ ನಂತರ ನಾನು ಸ್ವಲ್ಪ ಒಂದು ವಾರದವರೆಗೆ ಕೆನೆ ತೆಗೆದು ಇಟ್ಟಿರ್ತೀನಿ. ಅದರಿಂದನೇ ಬೆಣ್ಣೆ ತೆಗೆಯೋದು, ತುಪ್ಪ ಕಾಯಿಸ್ಕೊಳ್ಳೋದು ಮಾಡ್ಕೊಂಡಿರ್ತೀನಿ. ಅರ್ಧ ಲೀಟ್ರ್ ಹಾಲಲ್ಲಿ ನಮಗೆ ಇದು 4 ದಿವಸದಷ್ಟೇ, ಒಂದು ವಾರದ್ದು ಬಳಸ್ಕೊಳ್ಳಿಲ್ಲ ನಾನು. 4 ದಿವಸಕ್ಕೆ ಅಷ್ಟೇ ಮಾಡ್ತಾ ಇದ್ದೀನಿ. ನಾವು ತುಪ್ಪ ಆಗಲಿ ಬೆಣ್ಣೆ ಆಗಲಿ ಖರೀದಿ ಮಾಡೋದಿಲ್ಲ. ಅರ್ಧ ಲೀಟ್ರ್ ಹಾಲಲ್ಲಿ ನಮಗೆ ಹೆಂಗಾಗತ್ತೆ ಎಷ್ಟು ಬರುತ್ತೆ ಅಷ್ಟೇ ಬೆಣ್ಣೆನ ತೆಗೆದುಕೊಂಡು ಮನೆಯಲ್ಲೇ ಮಾಡಿರೋಂಥ ತುಪ್ಪನೇ ಉಣ್ತೀವಿ. ನೋಡಿ ಇವಾಗ ಇದು ಕಡಿದು ಎಲ್ಲ ಆಗಿದೆ. ನೋಡಿ ಕಡಗೋಲು ಕಾಣಿಸ್ತಾ ಇದೆ ನಿಮಗೆ ಯಾವ ಥರ ಅಂತ. ನೋಡಿ ಬೆಣ್ಣೆನೂ ಬಂದಿದೆ ಮೇಲ್ಗಡೆ, ತೋರಿಸ್ತೀನಿ ನಿಮಗೆ ತೆಗೆದುಬಿಟ್ಟು. ಇವಾಗ ನಾವು ಸ್ವಲ್ಪ ಪ್ರಮಾಣದಲ್ಲಿ ಹಾಲು ತೊಗೊಳೋದ್ರಿಂದ ಸ್ವಲ್ಪ ಪ್ರಮಾಣದಲ್ಲೇ ಬೆಣ್ಣೆನೇ ಬರುತ್ತೆ. ನಮಗೆ ಸಾಕಾಗತ್ತೆ. ವಾರದಲ್ಲಿ 4 ಸಾರಿ ಈ ರೀತಿ ಮಾಡಿದರೆ. ಜಾಸ್ತಿ ಪ್ರಮಾಣದಲ್ಲಿ ಹಾಲನ್ನು ತೊಗೊಂಡ್ರೆ ಜಾಸ್ತಿ ಪ್ರಮಾಣದಲ್ಲಿ ಬೆಣ್ಣೆ ತೆಗಿಬೋದು ಮತ್ತು ತುಪ್ಪ ಮಾಡ್ಕೋಬೋದು. ಇವತ್ತಿನ ವಿಡಿಯೋದಲ್ಲಿ ಈ ಕಾಮಧೇನು ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಕಾಮಧೇನು ಇಷ್ಟಪಡೋರು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನೆಲ್ಗೆ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.